ಜೋಡಿ ಕಾಗೆಗಳ ಅದೃಷ್ಟ. ಒಬ್ಬ ರಾಜನಿದ್ದ. ಅವನಿಗೆ ಜ್ಯೋತಿಷ್ಯದಲ್ಲಿ ಅಪಾರ ನಂಬಿಕೆ. ಅಷ್ಟೇ ಅಲ್ಲ, ಮೂಢನಂಬಿಕೆಯೂ ಉಂಟು. ಇದನ್ನು ಅರಿತುಕೊಂಡ ಜ್ಯೋತಿಷಿಗಳು ಬಾಯಿಗೆ ಬಂದದ್ದನ್ನು ಹೇಳಿ ಅವನನ್ನು ಮರುಳು ಮಾಡಿ ಸನ್ಮಾನ ಪಡೆಯುತ್ತಿದ್ದರು. ಒಮ್ಮೆ ಹಾಗೆಯೇ ಬಂದ ಜ್ಯೋತಿಷಿಯೊಬ್ಬ ರಾಜನಿಗೆ ಜೋಡಿ ಕಾಗೆಗಳನ್ನು ನೋಡುವುದು ಅದೃಷ್ಟ ತರುತ್ತದೆ ಎಂದು ಹೇಳಿ ಬಹುಮಾನ ಪಡೆದು ಹೋದನು. ಅವನ ಮಾತನ್ನು ನಂಬಿದ ರಾಜ ಮಂತ್ರಿಯನ್ನು ಕರೆದು, ಜೋಡಿ ಕಾಗೆಗಳು ಕಂಡಾಗ ನನಗೆ ತಿಳಿಸಿ, ಇದೊಂದೇ ನಿಮ್ಮ ಈಗಿನ ಕೆಲಸ, ಬೇರೆಲ್ಲ ಕೆಲಸಗಳನ್ನು ಆಮೇಲೆ ನೋಡುವಿರಂತೆ ಎಂದು ಆಜ್ಞೆ ಮಾಡಿದನು. ಮಂತ್ರಿ ದಿನವಿಡೀ ಅರಮನೆಯ ಹೊರಗೆ ಕೂತು ಕಾಗೆಗಳಿಗಾಗಿ ಕಾಯುತ್ತಿದ್ದನು. ಮಾರನೆಯ ದಿನವೇ ಅರಮನೆಯ ಅಂಗಳದಲ್ಲಿದ್ದ ಮರದ ರೆಂಬೆಯಲ್ಲಿ 2 ಕಾಗೆಗಳು ಜೊತೆಯಾಗಿ ಕುಳಿತಿದ್ದನ್ನು ಕಂಡ. ಅದನ್ನು ಅರಸನಿಗೆ ಹೇಳಲು ಅವಸರದಿಂದ ಓಡೋಡಿ ಬಂದ. ಪ್ರಭು, ಬೇಗ ಬನ್ನಿ, ನೀವು ನಿರೀಕ್ಷಿಸಿದ ಅದೃಷ್ಟ ದೇವತೆಗಳು ಮರದ ಮೇಲೆ ಕುಳಿತಿವೆ ಎಂದು ಏದುಸಿರು ಬಿಡುತ್ತಾ ಹೇಳಿದ. ರಾಜ ರಭಸದಿಂದ ಓಡಿ ಬಂದ. ಆದರೆ ಅಷ್ಟರಲ್ಲಿ ಒಂದು ಕಾಗೆ ಹಾರಿ ಹೋಗಿತ್ತು. ಒಂದೇ ಕಾಗೆ ಕುಳಿತಿರುವುದನ್ನು ನೋಡಿ ಅರಸನಿಗೆ ತಾಳಲಾರದ ಕೋಪ ಬಂತು. ನೀನು ಮಾತ್ರ ಜೋಡಿ ಕಾಗೆಗಳನ್ನು ನೋಡಿ ಅದೃಷ್ಟಕ್ಕೆ ಪಾತ್ರನಾಗಿ ಬಿಟ್ಟೆ. ಅದಕ್ಕೆ ದಂಡನೆಯಾಗಿ ನಿನಗೆ 10 ಚಾವಟಿ ಏಟುಗಳನ್ನು ಶಿಕ್ಷೆಯಾಗಿ ವಿಧಿಸುತ್ತೇನೆ ಎಂದು ಗುಡುಗಿದ. ಸೇವಕರು ಮಂತ್ರಿಗೆ ಚಾವಟಿ ಪೆಟ್ಟು ಕೊಟ್ಟರು. ಏಟು ತಿಂದ ಮಂತ್ರಿ ನಗಲು ಪ್ರಾರಂಭಿಸಿದ. ಅರಸನಿಗೆ ಆಶ್ಚರ್ಯ. ಯಾಕೆ ನಗುತ್ತೀರಿ ಮಂತ್ರಿಗಳೇ ಎಂದು ಪ್ರಶ್ನಿಸಿದ. ಏನಿಲ್ಲ, ಜೋಡಿ ಕಾಗೆಗಳನ್ನು ನೋಡಿದ ಅದೃಷ್ಟದ ಫಲವಾಗಿ ನನಗೆ ಸಿಕ್ಕಿರುವುದು ಏನೋ 10 ಚಾವಟಿ ಏಟುಗಳು. ಅದನ್ನು ನೆನೆದು ನಗು ಬಂತು ಅಷ್ಟೇ ಎಂದನು. ರಾಜನಿಗೆ ತನ್ನ ತಪ್ಪಿನ ಅರಿವಾಯಿತು. ನಾಚಿಕೆ ಆಯಿತು. ಇನ್ನು ಮುಂದೆ ಮೂಢನಂಬಿಕೆಗಳಿಗೆ ಬಲಿಯಾಗಬಾರದು ಎಂದು ಆ ಕ್ಷಣದಲ್ಲೇ ನಿರ್ಧಾರ ಮಾಡಿದ. ಧನ್ಯವಾದಗಳು. ಹೊಸ ವಿಡಿಯೋಗಳಿಗೆ ಲೈಕ್, ಶೇರ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.